ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಬೆಲ್ಲೈಕನ್ ಯಾರು ಪ್ರೆಸ್ ಮಾಡಿಲ್ಲ ಅವ್ರು ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮೆಂಟಲ್ ಎಬಿಲಿಟಿಯ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು ಸೋಷಿಯಲ್ ಸೈನ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ. ಓಕೆ, ಮತ್ತು ಈಗ ಸಾಮಾನ್ಯ ಜ್ಞಾನ GK ಅಂತಕ್ಕಂಥ ಒಂದು ಕ್ಲಾಸಸ್ ಪ್ಲೇ ಲಿಸ್ಟ್ ಕೂಡ ಇದ್ದಾವೆ. ಮತ್ತು ಈಗ ಇಸವಿಗಳ ಒಂದು ಪ್ರಾಮುಖ್ಯತೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ, ಹೆಚ್ಚು ತಡ ಮಾಡದೆ ಒಂದು ಕಂಟೆಂಟ್ಗೆ ಡೈರೆಕ್ಟಾಗಿ ಮೂವ್ ಆಗೋಣ. ಓಕೆ, ನಾವು ಕ್ಲಾಸ್ 1ಅಲ್ಲಿ ಸಾಕಷ್ಟು ಇಸವಿಗಳಿಂದ ಚರ್ಚೆ ಮಾಡಿದ್ವಿ. ಇನ್ನೂ ಉಳಿದಂತಹ ಒಂದು ಇಸವಿಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. 1952ರಲ್ಲಿ ಏನಾಯಿತು ಅಂತಂದರೆ, ಭಾರತದಲ್ಲಿ ಪ್ರಥಮ ಒಂದು ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಯುತ್ತವೆ. ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ NDC ಅಂತ ಕರಿತೀವಿ ನಾವು. ಓಕೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ. ಸೊ ಈ ಒಂದು ಮಂಡಳಿ ಕೂಡ ಜಾರಿಗೆ ಆಗುತ್ತೆ. ಮತ್ತು ಇದೇ ವರ್ಷದಲ್ಲಿ ಡಾಕ್ಟರ್ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಕೂಡ ಈ ಒಂದು ಭಾರತೀಯ ಜನಸಂಘ ಪಕ್ಷವನ್ನು ಇವರು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಹೆಸರು ಜ್ಞಾಪಕ ಇರಲಿ, ಡಾಕ್ಟರ್ ಶ್ಯಾಮ ಪ್ರಕಾಶ್ ಮುಖರ್ಜಿ ಅಂತಕ್ಕಂಥವರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು. 1954ರಲ್ಲಿ ಪಂಚಶೀಲ ತತ್ವಗಳು ಜಾರಿಗೆ ಬರುತ್ತೆ. ಪಂಚಶೀಲ ತತ್ವಗಳು ಏನಕ್ಕಪ್ಪ ಅಂತಂದರೆ, ಇಂಡಿಯಾ ಮತ್ತು ಚೀನಾ ದೇಶದ ಬಾರ್ಡರ್ ಇಶ್ಯೂ, ಗಡಿ ವಿವಾದ ಏನಿದೆ ಅದರ ಬಗ್ಗೆ ಅವರು ಕೆಲವೊಂದು ತತ್ವಗಳನ್ನು ಜಾರಿ ಮಾಡ್ತಾರೆ. ಆಗಿದ್ದ ಒಂದು ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಜವಾಹರಲಾಲ್ ನೆಹರು ಅವರು ಆಗ ಪ್ರಧಾನಮಂತ್ರಿ ಆಗಿರ್ತಾರೆ ಸ್ನೇಹಿತರೆ. 1955ರಲ್ಲಿ ಏಪ್ರಿಲ್ನಲ್ಲಿ ಲೋಕಸಭೆ ಅಸ್ಪೃಶ್ಯತಾ ಅಂತಂದರೆ ಅನ್ಟಚಬಿಲಿಟಿ ಆರ್ಟಿಕಲ್ 17. ಓಕೆ, ಈ ಅನ್ಟಚಬಿಲಿಟಿ ಅಂತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕು ಅಂತೇಳಿ ಒಂದು ಕಾಯ್ದೆಯನ್ನು ತರ್ತಾರೆ ಸ್ನೇಹಿತರೆ. 1956ರಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ವರ್ಷ ಇದು ನೋಡಿ. ಈ ವರ್ಷದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯದ ಪುನರ್ವಿಂಗಡಣೆ ಆಗುತ್ತೆ, ವಿವಾಹ ಕಾಯ್ದೆ ಜಾರಿಗೆ ಆಗುತ್ತೆ, ಮತ್ತು ಪಾಂಡಿಚೇರಿ ಭಾರತಕ್ಕೆ ಸೇರ್ಪಡೆ ಆಗುತ್ತೆ. ಇಷ್ಟು ದಿನ ಅದು ಸಪ್ರೇಟ್ ಆಗಿತ್ತು ಪಾಂಡಿಚೇರಿ. 1956ಅಲ್ಲಿ ಇಂಡಿಯಾಗೆ ಸೇರ್ಕೊಳ್ಳುತ್ತೆ. ಇದೇ ವರ್ಷದಲ್ಲಿ ಭಾಷಾವಾರು ರಾಜ್ಯ ಪ್ರಥಮವಾಗಿ ಆಂಧ್ರ ಪ್ರದೇಶ ಅಂತಕ್ಕಂಥ ಒಂದು ರಾಜ್ಯ ಭಾಷಾವಾರು ವಿಂಗಡಣೆ ಆಗುತ್ತೆ. ಅದು ಮೊದಲನೇದು ಆಂಧ್ರ ಪ್ರದೇಶ. ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆ ಕೂಡ ಜಾರಿಗೆ ಆಗುತ್ತೆ. ಜಾರಿಗೆಯಾಗಿ 14 ರಾಜ್ಯಗಳೇನಾಗುತ್ತೆ, ರಾಜ್ಯಗಳ ಒಂದು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ನಾವು ರಚನೆ ಮಾಡ್ಕೋತೀವಿ. ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳ ಒಂದು ಅಸ್ತಿತ್ವಕ್ಕೆ ಕೂಡ ಆಗ ಜಾರಿಗೆ ಬರುತ್ತೆ. ಕೊನೆಯದಾಗಿ ಭಾರತದಲ್ಲಿ ಫ್ರೆಂಚ್ನ ಒಂದು ಆಡಳಿತ ಏನಾಗುತ್ತೆ, ಕೊನೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ 1957ರಲ್ಲಿ ಜಾಗತಿಕ ಚರಿತ್ರೆಯಲ್ಲಿ ಮೊದಲ ಬಾರಿ ಕಮ್ಯುನಿಸ್ಟರು ಅಂದರೆ ಕೇರಳ ಕಮ್ಯುನಿಸ್ಟ್ ಪಾರ್ಟಿ ಅಂತಂದರೆ ನಾವು ಫಸ್ಟ್ ಜ್ಞಾಪಕ ಬರೋದು ಕೇರಳ. ಓಕೆನಾ, ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಏನು ಮಾಡುತ್ತೆ, ಫಸ್ಟು ಅಧಿಕಾರ ಕೈಯಲ್ಲಿ ಇಟ್ಕೊಳ್ಳುತ್ತೆ. ಮತ್ತು ಆ ಒಂದು ಕಮ್ಯುನಿಸ್ಟ್ ಪಾರ್ಟಿಯ CM ಯಾರಾಗಿರ್ತಾರೆ, ಫಸ್ಟ್ CM ಅಂತಂದರೆ ನಮೂದರಿ ಪಾಡಾರ್ ಅವರು CM ಆಗಿರ್ತಾರೆ. ಭಾರತದ ಮೊದಲ ಕಮ್ಯುನಿಸ್ಟ್ ಪಾರ್ಟಿ ಅಂತಲೂ ನಾವು ಹೇಳ್ಬೋದು ಕೇರಳದಲ್ಲಿ. ಓಕೆನಾ, ಮತ್ತು 2ನೇ ಸಾರ್ವತ್ರಿಕ ಚುನಾವಣೆ ಕೂಡ ಇದೇ ವರ್ಷದಲ್ಲೇ ಪ್ರಾರಂಭ ಆಗುತ್ತೆ. 1958ರಲ್ಲಿ ಸೇನಾಪಡೆಯ ವಿಶೇಷಾಧಿಕಾರದ ಕಾಯ್ದೆ ಸಂಸತ್ತಿನಿಂದ ಸೆಪ್ಟೆಂಬರ್ 11ರಂದು ಜಾರಿಗೆ ಆಗುತ್ತೆ ಸ್ನೇಹಿತರೆ. ಸೇನಾಪಡೆಯ ವಿಶೇಷಾಧಿಕಾರ ಅಂದರೆ ಮಿಲಿಟರಿಗಳಿಗೆ ಸಪರೇಟಾಗಿ ಒಂದು ಸ್ಪೆಷಲ್ ಪವರ್ಸ್ ಕೊಡಬೇಕು ಅಂತ. 1959ರಲ್ಲಿ ಏನಾಗುತ್ತೆ ಅಂತಂದರೆ, ದಲೈಲಾಮಾ ಟಿಬೆಟ್ ನೋಡಿ, ಟಿಬೆಟ್ಟಿಂದ ದಲೈಲಾಮಾ ಅಂತಕ್ಕಂಥವರು ಅವರ ಒಂದು ಸಂಗಡಿಗರು ಬೆಂಬಲಿಗರು ದಲೈ
10,000 ಜನ ಏನಾಗ್ತಾರೆ ಡೈರೆಕ್ಟಾಗಿ ಅವರು ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲೇ ಸೆಟ್ಲ್ ಆಗ್ತಾರೆ ಸ್ನೇಹಿತರೆ. ಕಾರಣ ಇಷ್ಟೇ, ಚೀನಾದವರು ಅವ್ರನ್ನ ಬಿಡಲ್ಲ, ಅಲ್ಲಿ ಸರಿಯಾಗಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಚೀನಾದವರು ಬಿಡ್ತಾ ಇರಲ್ಲ. ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಹಿಂಸೆ ಮಾಡಿ ಕೊಲ್ಲೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಆದ ಕಾರಣದಿಂದ ಅವ್ರು ಏನು ಮಾಡ್ತಾರೆ, ಅಲ್ಲಿ ಜಾಗ ಬಿಡ್ತಾರೆ ಸ್ನೇಹಿತರೆ. ಅಲ್ಲಿ ಜಾಗ ಬಿಟ್ಟು ಭಾರತಕ್ಕೆ ಬರ್ತಾರೆ. 1960ರಲ್ಲಿ ಬಾಂಬೆಯಿಂದ ಗುಜರಾತನ್ನು ಮತ್ತು ಮಹಾರಾಷ್ಟ್ರ ಎರಡನ್ನೂ ಸಪ್ರೇಟ್ ಮಾಡ್ತಾರೆ. 1960ರಲ್ಲಿ ನವದೆಹಲಿಯಲ್ಲಿ ಸಮಾವೇಶ ಕೂಡ ಅದೇ ವರ್ಷದಲ್ಲಿ ಸಮಾವೇಶ ನಡೆಯುತ್ತೆ. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸೆಪ್ಟೆಂಬರ್ 19ರಂದು ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ, ಅಂದರೆ ಸಿಂಧೂ ನದಿ ಬರ್ತಕ್ಕಂಥ ನೀರು ಇಬ್ಬರಿಗೂ ಸಮಾನವಾಗಿ ಹಂಚಿಕೆ ಆಗಲಿ ಅಂತ. ಸ್ವತಂತ್ರ ಭಾರತದ ವಾಯುಪಡೆಯ ಮೊದಲ ಮುಖ್ಯಸ್ಥರಾಗಿರ್ತಕ್ಕಂಥ ಸುಬ್ರತೋ ಮುಖರ್ಜಿ, ನೋಡಿ ಇವರು ಸುಬ್ರತೋ ಮುಖರ್ಜಿ ಅವರು ನಿಧನ ಆಗ್ತಾರೆ ಸ್ನೇಹಿತರೆ 60ರಲ್ಲಿ. ಅಂದರೆ ವಾಯುಪಡೆಯ ಮೊದಲ ಮುಖ್ಯಸ್ಥರಾಗಿರ್ತಕ್ಕಂಥ ವ್ಯಕ್ತಿಯವರು ಸುಬ್ರತೋ ಮುಖರ್ಜಿ ಅಂತ. 1961ರಲ್ಲಿ ಭಾರತದ ಒಕ್ಕೂಟಕ್ಕೆ ಗೋವಾ ಸೇರ್ಪಡೆ ಆಗುತ್ತೆ. ಗೋವಾ ಕೂಡ ನಾವು ಬರಲ್ಲ ಅಂತ ಹಠಕ್ಕೆ ಕೂತ್ಕೊಂಡಿರುತ್ತೆ. ಆಗ ಗೋವಾದಲ್ಲಿ ಪೋರ್ಚುಗೀಸರು ಕೂಡ ಇರ್ತಾರೆ. ಗೊತ್ತಿದೆ, ಪೋರ್ಚುಗೀಸರು ಫಸ್ಟ್ ಅಕ್ವೈರ್ ಮಾಡ್ಕೊಳ್ತಾರೆ ಗೋವಾನ. ಡಿಯೋ ಡಾಮನ್ ಅಂತ ಎಲ್ಲ ಪ್ಲೇಸಸ್ ಇದೆಯಲ್ವ, ಅಲ್ಲಿ ಪೋರ್ಚುಗೀಸರು ಏನು ಮಾಡ್ತಾರೆ, ಇದು ನಮ್ಮದೇ ಜಾಗ ನಾವೇ ಇರ್ತೀವಿ ಅಂತ ಅಲ್ಲಿ ಒಂದೇ ಜಾಗದಲ್ಲಿ ತಳ ಊರಿರ್ತಾರೆ, ಬೇರೆ ಊರಿರ್ತಾರೆ. ಅದಕ್ಕೆ ಭಾರತ ಒಪ್ಪಲ್ಲ, ಯಾಕಂದ್ರೆ ಗೋವಾ ನಮ್ಮದಲ್ವ, ನಾವೇನು ಬಿಡ್ಬೇಕು, ನಮ್ಮ ಜಾಗವನ್ನು ನಾವು ಯಾಕೆ ಬಿಡ್ಬೇಕು ಬೇರೆಯವ್ರಿಗೆ. ಸೊ ಅಲ್ಲಿ ಯುದ್ಧ ಮಾಡಿ ಗೋವಾನ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಕಾರ್ಯ ಆಗುತ್ತೆ ಸ್ನೇಹಿತರೆ. ಭಾರತದ ಮೊದಲ ಕಲರ್ ಫಿಲಮ್ ಸ್ಕೋಪ್ ಚಿತ್ರ ಏನಪ್ಪಾ ಅಂತಂದ್ರೆ ಪ್ಯಾರ್ ಕಿ ಪ್ಯಾಸ್ ಅಂತಕ್ಕಂಥ ಒಂದು ಮೂವಿ ನೇಮು ಪ್ಯಾರ್ ಕಿ ಪ್ಯಾಸ್. ಡೈರೆಕ್ಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಮಹೇಶ್ ಕಾಲ್. ಅದು ರಿಲೀಸ್ ಆಗುತ್ತೆ, ಕಲರ್ ಮೂವಿ, ಫಸ್ಟ್ ಸಿನಿಮಾ. 1962ರಲ್ಲಿ ಅಕ್ಟೋಬರ್ 20ರಂದು ಭಾರತದ ಸೇನಾ ಪಡೆಗಳು ಲಡಾಖ್, ನೇಪಾಳ್ ಮೇಲೆ ದಂಡಯಾತ್ರೆ, ಮತ್ತು ಇದೇ ಸಂದರ್ಭದಲ್ಲಿ ಸೋತೋಗ್ತೀವಿ ನಾವು, ಭಾರತ ಚೀನಾ ದೇಶಕ್ಕೆ ಶರಣಾಗಬೇಕಾಗುತ್ತೆ ಸ್ನೇಹಿತರೆ ನಾವು. ಯಾಕಂತಂದ್ರೆ 62ನಲ್ಲಿ ಆದಂತಹ ಭಾರತ ಚೀನಾ ಯುದ್ಧದಲ್ಲಿ ನಾವು ಸೋಲನ್ನಪ್ತೀವಿ. ಓಕೆ, 1963ರಲ್ಲಿ ಯಾವುದೇ ಸಂಸ್ಥೆಗಳಲ್ಲಿ ಶೇಕಡ 60%ಗಿಂತ ಮೇಲೆ ರಿಸರ್ವೇಶನ್ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಮತ್ತೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಅಮೆರಿಕದಲ್ಲಿ ನಿರ್ಮಿತಗೊಂಡ ನೈಕ್ ಅಪಾಚೆ ರಾಕೆಟ್, ಈ ಒಂದು ರಾಕೆಟ್ ಅನ್ನ ನವೆಂಬರ್ 21ರಂದು ಕೇರಳದಲ್ಲಿರ್ತಕ್ಕಂಥ ತುಂಬಾ ಅಂತಕ್ಕಂಥ ಒಂದು ಜಾಗದಲ್ಲಿ ನಾವೇನ್ ಮಾಡ್ತೀವಿ, ಉಡಾವಣೆ ಮಾಡ್ತೀವಿ. 1964ರಲ್ಲಿ ಮೇ 27ರಂದು ನೆಹರೂರವರು ಹಾರ್ಟ್ ಅಟ್ಯಾಕ್ ಆಗಿ ನಿಧನ ಹೊಂದುತ್ತಾರೆ. ಅಲ್ಲಿಗೆ ನೆಹರು ಅವರ ಯುಗ ಅಂತ್ಯ ಆಗುತ್ತೆ. ಅಧಿಕಾರದಲ್ಲಿದ್ದಾಗಲೇ ಡೆತ್ ಆಗಿರ್ತಕ್ಕಂಥ ಮೊದಲನೆಯ ಪ್ರಧಾನಮಂತ್ರಿ ಇವರು. ಭಾರತದ ತಂಡ ಒಲಿಂಪಿಕ್ಸ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಸತತವಾಗಿ 3ನೇ ಬಾರಿ ಗೋಲ್ಡನ್ನ ಪಡ್ಕೊಳ್ಳುತ್ತೆ ಸ್ನೇಹಿತರೆ. ಓಕೆನಾ, ಅದು ಒಂದು ಹೆಮ್ಮೆನೆ, ನಮಗೆ ಚಪ್ಪಾಳೆ ಹೊಡಿಬೇಕು ನೀವು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗುತ್ತೆ. ಅಯೂಬ್ ಖಾನ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ತಾರಾಗ. ಓಕೆ, ಹಿಂದಿ ಭಾಷೆಗೆ ಪ್ರತಿರೋಧ, ಹಿಂದಿ ಹೇಳಿಕೆಯ ವಿರುದ್ಧ ತಮಿಳುನಾಡಲ್ಲಿ ತೀವ್ರವಾಗಿ ಸ್ಟ್ರೈಕ್ಗಳು ನಡೆಯುತ್ತೆ. ಹಿಂದಿ ಲ್ಯಾಂಗ್ವೇಜ್ ನಮಗೆ ಬೇಡ ಅಂತ. ರಷ್ಯಾದ ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯು ಅನುಮಾನಾಸ್ಪದವಾಗಿ ಸಾವನ್ನ ಅಪ್ಪಿದರು. ಇದು ತುಂಬಾ ದುರ್ದೈವ, ತುಂಬಾ ಬೇಜಾರು ತರುವಂತಹ ಒಂದು ಸಂಗತಿ. ರಷ್ಯಾಗೆ ಹೋಗಿರ್ತಾರೆ ಅವರು ತಾಷ್ಕೆಂಟ್ಗೆ, ಅಲ್ಲಿ ಯಾವುದೋ ಒಂದು ಮೀಟಿಂಗ್ಗೆ ಯಾರನ್ನೋ ಭೇಟಿ ಮಾಡಬೇಕು ಅಂತ ಹೋದಾಗ ಪಾಪ ಹೋದವ್ರು ಬರೋದೇ ಇಲ್ಲ ವಾಪಸ್ಸು, ಅಲ್ಲೇ ಡೆತ್ ಆಗಿರುತ್ತೆ. ಅದು ಏನೋ ಗೊತ್ತಿಲ್ಲ, ಅದು ಇನ್ನೂ ಟ್ವಿಸ್ಟ್ ಆಗೇ ಇದೆ. ಯಾರಾದರೂ ಸಾಯಿಸಿದ್ರು ಇಲ್ಲ ನ್ಯಾಚುರಲ್ ಆಗಿ ಡೆತ್ ಆಯಿತು ಏನೋ, ಅದು ಇನ್ನೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. 1966ರಲ್ಲಿ ಇಂದಿರಾ ಗಾಂಧಿ ಭಾರತದ ಪ್ರಧಾನಮಂತ್ರಿ ಆದರು. 66ರಲ್ಲಿ ಐರನ್ ಲೇಡಿ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಇನ್ನು ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್, ನಿಮ್ಗೆ ಗೊತ್ತಿರಲಿ, ಹೂ ಇಸ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್? ಶ್ವೇತ ಕ್ರಾಂತಿ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್. ಓಕೆನಾ, ಇವರು ಅಮೂಲ್ ಪ್ರಯೋಗದ ಯಶಸ್ಸು
ಅತಿ ಬೇಗನೆ 23 ರಾಜ್ಯಗಳಲ್ಲಿ ಹರಡುತ್ತೆ. ಮತ್ತು ಈ ಅಮೂಲ್ ಅಂತಕ್ಕಂಥದ್ದು ತುಂಬ ಫೇಮಸ್ ಆಗುತ್ತೆ. ಆಗ ಈಗಲೂ ಫೇಮಸ್ ಆಗಿದೆ, ಗುಜರಾತಲ್ಲಿ ಇರೋದಿದು. ಓಕೆ, ಭಾರತದ ಅತಿ ದೊಡ್ಡ ಕ್ಷೀರ ಉತ್ಪಾದಕ ಹಾಗೂ ರಫ್ತುದಾರನ ಆಯಿತು. ಅಂದರೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ, ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ 1967ರಲ್ಲಿ ಪಶ್ಚಿಮ ಬಂಗಾಳದ ದಾರು ಮುಜುಮ್ದಾರ್ ನೇತೃತ್ವದಲ್ಲಿ ಬಡರಹಿತ ಕೂಲಿಗಳ ನಕ್ಸಲರಿ ಹೋರಾಟ ಪ್ರಾರಂಭ ಆಗುತ್ತೆ. ಆಗ ಇನ್ನು ಗ್ರೀನ್ ರೆವಲ್ಯೂಷನ್ ನಿಮ್ಗೆಲ್ಲ ಗೊತ್ತಿದೆ. ಹೂಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್? ಮೊನ್ನೆ ತಾನೇ ಪಾಪ ಡೆತ್ ಆಯಿತು ಚೆನ್ನೈಯಲ್ಲಿ. ನಾನು ಹೇಳಿದ್ದೀನಿ ನಿಮಗೆ ಮೊನ್ನೆ ತಾನೇ ವಿಡಿಯೋ ಮಾಡ್ಬೇಕಾದ್ರೆ, ಕರೆಂಟ್ ಅಫೇರ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ. ಆ ಒಂದು ಗ್ರೀನ್ ರೆವಲ್ಯೂಷನ್ ಫಾದರ್ ಯಾರಪ್ಪ ಅಂತಂದ್ರೆ ಸ್ವಾಮಿನಾಥನ್ ಅಲ್ವಾ? ಹಸಿರು ಕ್ರಾಂತಿ ಕೃಷಿ ಕ್ಷೇತ್ರವು ಆಗಲೇ ಆರಂಭವಾಗಿತ್ತು. ಇದಕ್ಕೆ ಸಚಿವ ಸಿ ಸುಬ್ರಹ್ಮಣ್ಯಂ ಮತ್ತು ವಿಜ್ಞಾನಿಗಳು ಹಾಗೂ ರೈತರು ಕೈ ಜೋಡಿಸ್ತಾರೆ. ಸ್ಥಳೀಯ ಪಕ್ಷ ಅಧಿಕಾರಕ್ಕೆ ತಮಿಳುನಾಡು ಭಾಷೆ ಹಾಗೂ ಸಂಸ್ಕೃತಿಯ ಮೇಲಿನ ಒಂದು ಮೋಹವನ್ನ ಬಂಡವಾಳವನ್ನಾಗಿಟ್ಕೊಂಡು ಸಿಎಂ ಅಣ್ಣಾದುರೈ ಅವರು ಏನ್ ಮಾಡ್ತಾರೆ, DMK ಸರ್ಕಾರವನ್ನ ರಚನೆ ಮಾಡ್ಕೋತಾರೆ. ಅದೇ ವರ್ಷದಲ್ಲಿ ತಲೆ ಎತ್ತಿದ ನಕ್ಸಲ್ ಬಾರಿ ಅಂತಕ್ಕಂಥದ್ದು ಒಂದು ಗುಂಪು. ಅದು ಡಾರ್ಜಿಲಿಂಗ್ ಜಿಲ್ಲೆಯ ನಕ್ಸಲ್ ಬಾರಿ ಗ್ರಾಮದಲ್ಲಿ ಭೂಮಾಲೀಕರ ವಿರುದ್ಧ ಆದಿವಾಸಿಗಳು ತಿರುಗು ಬಿದ್ದು ಸಶಸ್ತ್ರ ದಂಗೆ ಉಂಟಾಯಿತು. ಸ್ಟ್ರೈಕ್ ಮಾಡ್ತಾರೆ ಅವರು. ಅದೇ ತರ ತೆಲಂಗಾಣದಲ್ಲೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಕೆಲವೊಂದು ಗುಂಪು. ನ 1968ರಲ್ಲಿ ಜೀವಶಾಸ್ತ್ರ ಹರಗೋವಿಂದ ಪುರಾಣ ಅವ್ರಿಗೆ ನೊಬೆಲ್ ಪಾರಿತೋಷಿಕ ಒಂದು ಸಿಗುತ್ತೆ, ನೊಬೆಲ್ ಪ್ರೈಸು. ಬಾಂಬೆಯ ಕಿಮ್ ಆಸ್ಪತ್ರೆ ಡಾಕ್ಟರ್ ಪ್ರಫುಲ್ ಕುಮಾರ್ ಅವರು ಏಷ್ಯಾದಲ್ಲೇ ಫಸ್ಟ್ ಟೈಮು ಹಾರ್ಟ್ ಸರ್ಜರಿ ಮಾಡಿ ಅವರು ಸಕ್ಸಸ್ ಅನ್ನ ತಗೋತಾರೆ. ಭಾರತದ ಮೊದಲ ಪವನಶಾಸ್ತ್ರ ರಾಕೆಟ್. ಪವನಶಾಸ್ತ್ರ ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಪವನಶಾಸ್ತ್ರ ಗಾಳಿಯ ವೇಗವನ್ನು ಅಳಿತಕ್ಕಂಥ ಒಂದು ಮಾಪಕ. ರಾಕೆಟ್ ಮೇಲಕವನ್ನು ಕೇರಳದ ತುಂಬಾ ಒಂದು ಸ್ಥಳದಲ್ಲಿ ಆ ಒಂದು ಉಡಾವಣೆ ಕೇಂದ್ರದಿಂದ ಹಾರಿಸಲಾಗುತ್ತೆ. ಮತ್ತೆ 1969ರಲ್ಲಿ 50 ಕೋಟಿಗಳಿಗಿಂತ ಹೆಚ್ಚು ಹಣ ಸಂಗ್ರಹಿತ 14 ಬ್ಯಾಂಕ್ಗಳು ಏನ್ ಮಾಡ್ತಾರೆ, ನ್ಯಾಷನಲೈಸೇಷನ್ ಮಾಡ್ತಾರೆ. ಇನ್ನು ರಾಷ್ಟ್ರಪತಿ ಜಾಕಿರ್ ಹುಸೇನ್ 1969 ಮೇ ತಿಂಗಳ 3ರಂದು ಅಧಿಕಾರದಲ್ಲಿದ್ದಾಗೇನೆ ಇವರು ಏನ್ ಮಾಡ್ತಾರೆ, ನಿಧನ ಹೊಂದಿದಂತಹ ಒಂದು ಮೊದಲ ರಾಷ್ಟ್ರಪತಿ ಆಗಿರ್ತಾರೆ ಸ್ನೇಹಿತರೆ. ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ತಾರಾಪುರದಲ್ಲಿ ಆರಂಭವಾಗುತ್ತೆ. ಇಂದಿರಾ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಇನ್ನು ಆಗಸ್ಟ್ 1ರಂದು ಇಸ್ರೋ ಎಲ್ಲ ಗೊತ್ತಿರೋದು ಇಸ್ರೋ ಅಲ್ವಾ? ಇಸ್ರೋ ಅಂತಕ್ಕಂಥ ಒಂದು ಸಂಸ್ಥೆ ಜಾರಿಗೆ ಆಗುತ್ತೆ. ಅಲ್ಲಿ ತನಕ ನಾವು ಬೇರೆ ಒಂದು ದೇಶಗಳ ಒಂದು ಸಹಾಯದಿಂದ ನಾವು ಹಾರಿಸ್ತಾ ಇದ್ವಿ. 1969ಇಂದ ನಮ್ಮ ಒಂದು ಭಾರತದಿಂದಾನೇ ನಾವು ಉಡಾವಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ. 1970ರಲ್ಲಿ ನಾಗೇಂದ್ರ ಸಿಂಗ್ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗ್ತಾರೆ. ಇನ್ನು ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತಕ್ಕಂಥದ್ದು ಇಲ್ಲೀಗಲ್ ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಆಗಿ ಹೇಳಿರುತ್ತೆ 1970ಯಲ್ಲಿ. 71ನಲ್ಲಿ ಡಿಸೆಂಬರ್ನಲ್ಲಿ ಭಾರತ ಮತ್ತು ಪಾಕ್ ಯುದ್ಧ ಪ್ರಾರಂಭ ಆಗುತ್ತೆ. ಕಾಲ್ಕೆದರಿ ಯುದ್ಧಕ್ಕೆ ಬಂದ ಪಾಕಿಸ್ತಾನವನ್ನು ಹೊಡೆದು ಧ್ವಂಸ ಮಾಡಿ ಭಾರತ ಅಂತಕ್ಕಂಥ ಒಂದು ನಮ್ಮ ಪ್ರಸಿದ್ಧವಾದಂಥ ದೇಶ ಏನ್ ಮಾಡುತ್ತೆ, ಬಾಂಗ್ಲಾದೇಶ್ಗೆ ಜನ್ಮ ನೀಡುತ್ತೆ ಸ್ನೇಹಿತರೆ. ಓಕೆ, ಆಗ ಪಾಕಿಸ್ತಾನದ ಪರವಾಗಿ ಅಮೆರಿಕ ಅಧ್ಯಕ್ಷ ನಿಕ್ಸನ್ ಅವರು ನಮ್ಮ ಮೇಲೆ ಗುರ್ರ ಅಂತ ಬರ್ತಾರೆ. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಇಂದಿರಾ ಗಾಂಧಿ. ಯಾಕಂತಂದ್ರೆ ರಷ್ಯಾ ಫ್ರೆಂಡ್ಶಿಪ್ ಇತ್ತು. ರಷ್ಯಾ ಅವರು ನಮ್ಗೆ ಅನೇಕ ಬಾರಿ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ. ಆದರೂ ಕೆಲವೊಂದ್ಸಲ ಕುಲ್ಲು ರಷ್ಯಾಗೆ ಏನ್ ಮಾಡೋಕ್ಕಾಗಲ್ಲ. 1972ನಲ್ಲಿ ಭಾರತ ಪಾಕ್ ನಡುವೆ ಇಂದಿರಾ ಗಾಂಧಿ ಅವರು ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಆಗಿನ ಒಂದು ಪಾಕಿಸ್ತಾನದ ಪ್ರಧಾನಮಂತ್ರಿ ಅವರ ಇಬ್ಬರ ನಡುವೆ ಸಿಮ್ಲಾ ಒಪ್ಪಂದ ಆಗುತ್ತೆ.
ಅಂದರೆ ಬಾರ್ಡ್ರ್ ವಿಚಾರವಾಗಿ. ಇದೇ ವರ್ಷದಲ್ಲಿ ಜುಲೈನಲ್ಲಿ ಕಿರಣ್ ಬೇಡಿ ಅವರು ಮೊದಲ IPS ಅಧಿಕಾರಿ ಆಗ್ತಾರೆ, ಗೊತ್ತಿರಲಿ, 1972. ಮತ್ತು ಇನ್ನೂ ವಿಶೇಷ ಏನಪ್ಪ ಅಂತಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆಗುತ್ತೆ, ಜಾರಿಗೆ ಬರುತ್ತೆ, ಹುಲಿ ಯೋಜನೆ ಜಾರಿಗೆ ಬರುತ್ತೆ. 9 ರಾಷ್ಟ್ರೀಯ ವನ್ಯಧಾಮಗಳನ್ನು ಗವರ್ನಮೆಂಟು ಡಿಕ್ಲೇರ್ ಮಾಡುತ್ತೆ ಸ್ನೇಹಿತರೆ. 1973 ಚಿಪ್ಕೋ ಚಳವಳಿ ಆಗುತ್ತೆ. 74 ಮೊದಲು ಅಣು ಪರೀಕ್ಷೆ ರಾಜಸ್ಥಾನದ ಪೋಖರಾನ್ನಲ್ಲಿ ದೇಶದ ಮೊದಲ ಒಂದು ಅಣ್ವಸ್ತ್ರ ಸಾಧನ ಪರೀಕ್ಷೆ ನಡೆಯುತ್ತೆ. ಇದು ಕೃಷ್ಣಗಿರಿಯನ್ನು ಎತ್ತಿದಂತೆ ಕಾಣುತ್ತದೆ ಅಂತ ಅಂದಿನ ಪ್ರಧಾನಮಂತ್ರಿ ಅವರು ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಇನ್ನು 75 ಜೂನ್ 26 ಇಂದಿರಾ ಗಾಂಧಿಯಿಂದ ತುರ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಇದರಲ್ಲಿ ತುಂಬ ಜನ ಅರೆಸ್ಟ್ ಕೂಡ ಆಗ್ತಾರೆ. ಏಪ್ರಿಲ್ 19 ರಷ್ಯಾದ ಅಸ್ಟ್ರಖಾನ್ ಒಬ್ಲಾಸ್ಟ್ನಲ್ಲಿ ಭಾರತದ ಪ್ರಥಮ ಒಂದು ಉಪಗ್ರಹ ಅಂತಕ್ಕಂಥ ಆರ್ಯಭಟ, ಗ್ರೇಟ್ ಆರ್ಯಭಟ ಅಂತಕ್ಕಂಥ ಒಂದು ಫಸ್ಟ್ ಸ್ಯಾಟಲೈಟ್ನ ನಾವು ಲಾಂಚ್ ಮಾಡ್ತೀವಿ. ಇನ್ನು ಅದಾದಮೇಲೆ 1976 ಭಾರತ ಪಾಕ್ಗಳ ನಡುವೆ ರೈಲು ಸೇವೆ ಪ್ರಾರಂಭ ಆಗುತ್ತೆ. ರೈಲಿನ ಹೆಸರು ಸಂಜೋತಾ ಎಕ್ಸ್ಪ್ರೆಸ್. ಜುಲೈ 22 ಈ ಸೇವೆ ಆರಂಭ ಆಗುತ್ತೆ. ಖಾಸಗಿ ತೈಲ ಕಂಪನಿಗಳ ಒಂದು ಖಾಸಗೀಕರಣ ಆಗುತ್ತೆ, ಪ್ರೈವೇಟೈಸೇಷನ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ 1977 30 ವರ್ಷಗಳ ನಂತರ ಮೊದಲ ಬಾರಿಗೆ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರೆ, ಕಾಂಗ್ರೆಸ್ಸೇತರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಸೋಲುತ್ತೆ, ಬೇರೆ ಯಾವುದು ಪಾರ್ಟಿ ಅದರ್ಸ್ ಅಧಿಕಾರಕ್ಕೆ ಬರುತ್ತೆ. ಭಾರತದ ಮೊಹರ್ ಮೂಸ್ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಮಹಿಳೆ ಯಾರು? ಮೊಹರ್ ಮೂಸ್ ಅಂತಕ್ಕಂಥವರು. ಬಂಗಾಳದಲ್ಲಿ ಕಮ್ಯುನಿಸಂ CPM ಅಂತಕ್ಕಂಥದ್ದು ಲಾಂಗ್ ಟರ್ಮ್ ಆಗಿ ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿ ತುಂಬಾ ವರ್ಷಗಳ ಕಾಲ ಆಡಳಿತ ಮಾಡಿರೋ ಒಂದು ಸರ್ಕಾರ ಯಾವುದಪ್ಪ ಅಂತಂದ್ರೆ CPM ಬಂಗಾಳದಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ 1978 1,000 ರೂಪಾಯಿ ನೋಟು, 5,000 ರೂಪಾಯಿ ನೋಟು, 10,000 ರೂಪಾಯಿ ನೋಟು. 10,000 ರೂಪಾಯಿ ನೋಟ ಇವಾಗ ಸಿಕ್ಕಿದ್ರೆ ಎಷ್ಟು ಇಲ್ಲಿರಲ್ಲ, ಎಲ್ಲ 10,000 ರೂಪಾಯಿ ನೋಟು ಒಂದು 10 ಕಟ್ಟು ಬೀರುಗಳು ಇಟ್ಕೊಂಡ್ರೆ ಆಗೋಯ್ತು. ಬ್ಲಾಕ್ ಮನಿ ಹುಷಾರ ಕಾಪಾಡ್ಕೊಂಡು ಹೋಗ್ಬೋದು. ಅದನ್ನ ಅವಾಗ ರದ್ದತಿ ಮಾಡ್ತಾರೆ. ಮೊರಾರ್ಜಿ ದೇಸಾಯಿ ಅವರು ಅದನ್ನ ಬ್ಯಾನ್ ಮಾಡ್ತಾರೆ 1978. ಭಾರತದ ಮೊದಲ ಹಾಗೂ ವಿಶ್ವದ ಎರಡನೇ ಟೆಸ್ಟ್ ಟ್ಯೂಬ್ ಮಗು ದುರ್ಗಾ. ಭಾರತದ ಮೊದಲ, ವಿಶ್ವದ ಎರಡನೇ, ಅದು ಜ್ಞಾಪಕ ಇರಲಿ. ಅಕ್ಟೋಬರ್ 3 ಜನನ ಆಗುತ್ತೆ. ಇದೇ ವರ್ಷದಲ್ಲಿ ಸಹಾರಾ ವಿಮಾನ ನಿಲ್ದಾಣದಿಂದ ಹಾರಿದ ಏರ್ ಇಂಡಿಯಾ ವಿಮಾನ 855 ಅರಬ್ಬಿ ಸಮುದ್ರದಲ್ಲಿ ಬಿದ್ದೋಗುತ್ತೆ ಸ್ನೇಹಿತರೆ. ತುಂಬಾ ಜನ ಪ್ರಾಣವನ್ನು ಕಳ್ಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ. ಇನ್ನು 1979 ನೋಡೋದಾದ್ರೆ ಸಮಾಜವಾದಿ ಹೋರಾಟಗಾರರ ಜಯಪ್ರಕಾಶ್ ನಾರಾಯಣ್ ಅಕ್ಟೋಬರ್ 8 ನಿಧನ ಆಗ್ತಾರೆ. ಸಮಾಜವಾದಿ ಪಾರ್ಟಿ, ಮಾಯಾವತಿ ಗೊತ್ತಲ್ವಾ. ಮದರ್ ತೆರೇಸಾಗೆ ನೊಬೆಲ್ ಶಾಂತಿ ಪುರಸ್ಕಾರ ದೊರೆಯುತ್ತೆ. ಟಿವಿ ಕ್ಯಾಮೆರಾಗಳನ್ನು ಒಳಗೊಂಡೆ ಭಾರತದ ಮೊದಲ ಒಂದು ದೂರ ಸಂವೇದಿ ಸೆಟಲೈಟ್, ಈ ಒಂದು ಭಾರತದ ಒಂದು ಎರಡನೇ ಉಪಗ್ರಹವಾಗಿ ಭಾಸ್ಕರ್, ಸೆಕೆಂಡ್ ಸೆಟಲೈಟ್ ಅಂದ್ರೆ ಭಾಸ್ಕರ್ ಅನ್ನು ಉಡಾವಣೆ ಮಾಡುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಪಕ್ಷಾಂತರ ನಿಷೇಧ ಕಾನೂನು 1979 ಒಳಗಡೆನೆ, ಅದಕ್ಕಿಂತ ಮೊದಲನೇ ಒಂದು ಅಕ್ಸೆಪ್ಟ್ ಆಗೋಗಿರುತ್ತೆ, ಅಂಗೀಕಾರ ಆಗೋಗಿರುತ್ತೆ. ಇನ್ನು ಟೋಟಲ್ ಆಗಿ 1980 6 ಬ್ಯಾಂಕ್ಸ್ ನ್ಯಾಷನಲೈಸೇಷನ್ ಆಗುತ್ತೆ. ಯಾವುದು? PNB ಪಂಜಾಬ್ ನ್ಯಾಷನಲ್ ಬ್ಯಾಂಕು, ವಿಜಯ ಬ್ಯಾಂಕು, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸು, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕು ಮತ್ತೆ ಆಂಧ್ರ ಬ್ಯಾಂಕ್. ಇಷ್ಟು ಬ್ಯಾಂಕುಗಳು 6 ಬ್ಯಾಂಕುಗಳು ಏನಾಗುತ್ತೆ, ನ್ಯಾಷನಲೈಸೇಷನ್ ಆಗುತ್ತೆ. ಭಾರತದ ಮೊದಲ ಉಪಗ್ರಹ ಉಡಾವಣೆ SLV-3 ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು. ಜೂನ್ 23 ಸಂಜಯ್ ಗಾಂಧಿ ಅವರು ಏನ್ ಮಾಡ್ತಾರೆ, ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ನಿಧನ ಆಗ್ತಾರೆ ಪಾಪ. ಭಾರತಕ್ಕೆ ಮಾಸ್ಕೋ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಸ್ವರ್ಣ ಪದಕ ಗೋಲ್ಡ್ ಸಿಗುತ್ತೆ ನಮ್ಗೆ 1980. ಓಕೆ, ಸೊ ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತಾ, ವಿಡಿಯೋ ಎಲ್ಲರಿಗೂ ಇಷ್ಟ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ, ಇದೇ ಥರ ನೀವು ಕ್ಲಾಸಸ್ಸನ್ನು ಕೇಳ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ಕ್ಲಾಸಸ್ಸನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ.
ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್ ಸ್ನೇಹಿತರೆ.